ದರ್ಶನ್ಗೆ ರಾಜಾತಿಥ್ಯದ ಕುರಿತು ಸುಮಲತಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಸುಮಲತಾ ಅವರು? ಜೈಲಿನಲ್ಲಿ ಇರುವವರು ಕ್ರಿಮಿನಲ್ಗಳೇ ಆಗಿರ್ತಾರೆ. ಜೈಲಿನಲ್ಲಿ ದರ್ಶನ್ ಮತ್ಯಾರ ಜೊತೆ ಓಡಾಡೋಕ್ಕಾಗುತ್ತೆ? ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಗಮನ ಹರಿಸಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರೆಕ್ಟ್, ಸುಮಲತಾ ಅವರು ಹೇಳಿದ್ರು ಅಂದ್ರೆ ಜೈಲಿನಲ್ಲಿರುವಂಥದ್ದು ಅವ್ರವ್ರ ಕ್ರಿಮಿನಲ್ಗಳೇ ಆಗಿರ್ತಾರೆ. ಈಗ ದರ್ಶನ್ ಓಡಾಡಿದ್ರೆ ಅವ್ರ ಜೊತೆನೇ ಓಡಾಡ್ಬೇಕಲ್ವಾ? ಕರೆಕ್ಟ್ ಅವ್ರು ಹೇಳಿರೋದು. ಬಟ್ ಚೇರ್ ಹಾಕೊಂಡು ಕಾಫಿ ಕುಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಹರಟೆ ಹೊಡ್ಕೊಂಡಿರುವಂತ ಅಂದಿದ್ರೆ ಯಾರಾದ್ರೂ ಕ್ರಿಮಿನಲ್ಗಳ ಜೊತೆಗೆ, ಅದು ಯಾವುದೋ ಬ್ಯಾರಕ್ನಲ್ಲಿರುವಂಥ ಕ್ರಿಮಿನಲ್ಗಳು, ವಿಚಾರಣಾಧೀನ ಕೈದಿ, ಆಲ್ರೆಡಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವ ಸಜಾ ಕೈದಿ, ವ್ಯತ್ಯಾಸ ಇಲ್ವಾ ಅದಕ್ಕೆ? ಅವರೆಲ್ಲ ಬಂದು ಎಲ್ಲರೂ ಒಂದು ಗ್ರೌಂಡಲ್ಲಿ ಕೂತ್ಕೊಂಡ್ರೆ ಇದು ಓಕೆ, ಅಲ್ಲೇ ಇರೋರು ಅವ್ರವ್ರು ಮೀಟ್ ಆಗ್ಬಿಟ್ರೆ ಅದ್ರಲ್ಲೇನು ತಪ್ಪು ಅಂತ ಹೇಳಕ್ಕಾಗುತ್ತಾ? ಅವರ ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಯಲ್ಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಯಲ್ಲಿ ಇರೋರ ಜೊತೆಯಲ್ಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋಕ್ಕೆ? ನೀವು ಹೇಳೋದು ಅವ್ರ ಜೈಲಲ್ಲಿ ಇನ್ಯಾರನ್ನೂ ಮಾತಾಡಿಸಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ರಾಜಕಾರಣಿಗಳದು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಇದು ಬರೀ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ. ಬರೀ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ, ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲನೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್, ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಇದು ಕಾನೂನಿಗೆ ಇದು ವಿರುದ್ಧವಾದದ್ದು. ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು, ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ, ಇದು ಸಿಸ್ಟಮಲ್ಲಿರೋ ಕರಪ್ಷನ್. ನೀವು ಒಬ್ಬ ವ್ಯಕ್ತಿನ ಯಾಕೆ ಪಾಯಿಂಟ್ ಔಟ್ ಮಾತ್ರ ಮಾಡ್ತಾ ಇದ್ದೀರಾ? ದಿಸ್ ಈಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ದೇ. ನೀವು ಆವಾಗ ಬಿಡ್ತಾ ಇದ್ದೀರಲ್ಲ, ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು, ಆ ಸಂಬಂಧಪಟ್ಟ ಇಲಾಖೆ, ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ. ಅದನ್ನು ತಪ್ಪು ರೈಟ್ ಅಂತ ಯಾರೂ ಹೇಳೋಕ್ಕಾಗಲ್ಲ. ಖಂಡಿತ ಅದು ತಪ್ಪೆ. ಆ ತಪ್ಪಿಗೇನೆ ಅವ್ರಿಗೆ ಈಗ ಒಂದು 8-9 ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯಿತು. ಖಂಡಿತ ಅದನ್ನ ಆ್ಯಕ್ಷನ್ ತಗೊಳ್ಳೇಬೇಕಾಗಿದೆ, ತಗೋತಾರೆ. ದಿಸ್ ಇಸ್ ದ ಮಿಸ್ಟೇಕ್. ಸೊ ಇದು ಸುಮಲತಾ ಅವ್ರು ಹೇಳಿರುವಂಥ ಮಾತು. ಎಕ್ಸಾಕ್ಟ್ಲಿ ಅವ್ರು ಹೇಳಿರೋದ್ರಲ್ಲಿ ಕೆಲವೊಂದು ಸಂಗತಿ ಏನು ಅಂತ ಅಂದರೆ, ಜೈಲಿನಲ್ಲಿ ಇಂಥದ್ದು ಅಕ್ರಮಗಳು ನಡೆಯುತ್ತೆ ಅನ್ನುವಂಥದ್ದು ಹಿಂದೆ TV9 ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಟಿಂಗ್ ಆಪರೇಷನನ್ನು ಮಾಡಿತ್ತು. ಆಮೇಲೆ ಡಿ ರೂಪ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಮಾಹಿತಿಯನ್ನು ಅದೆಲ್ಲ ಗೊತ್ತಿರುವಂಥದ್ದೇ. ಬಟ್ ಈಗ ದರ್ಶನ್ ಅವರಲ್ಲಿರುವಂಥ ಕಾರಣಕ್ಕಾಗಿ ಅದು ಹೈಲೈಟ್ ಆಗಿದೆ ಅನ್ನುವಂಥದ್ದು ಒಂದು ವಿಚಾರ. ಹೌದು, ಜೈಲಿನ ವ್ಯವಸ್ಥೆಗಳನ್ನು ಸರಿಪಡಿಸೋದಕ್ಕೆ ಇದರಿಂದಾದರೂ ಒಂದಷ್ಟು ಪ್ರಯತ್ನಗಳಾಗುತ್ತಾ ಅನ್ನುವಂಥದ್ದು ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಳ್ಬೇಕು. ಮೀನ್ ವೈಲ್ ದರ್ಶನ್ ಅವರು ಇನ್ಯಾರ ಜೊತೆ ಓಡಾಡ್ತಾರೆ, ಕ್ರಿಮಿನಲ್ ಜೊತೆನೇ ಓಡಾಡಬೇಕಲ್ಲ, ಇನ್ಯಾರೋ, ಅದನ್ನೆಲ್ಲ ಇಲ್ಲಿ ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಅವ್ರ ಜೊತೆ ಕೂತಿದ್ದಂಥ ಕೈದಿಗಳೇನಿದ್ರು ಅವರು ಸಜಾ ಕೈದಿಗಳು. ದರ್ಶನ್ ಏನಿದ್ರು ವಿಚಾರಣಾಧೀನ ಕೈದಿ. ಅವ್ರ ಬ್ಯಾರಕ್ಕೆಲ್ಲೋ ಇವ್ರ ಬ್ಯಾರಕ್ಕೆಲ್ಲೋ, ಆದರೂ ಹಿಂಗೆಲ್ಲ ಒಟ್ಟಿಗೆ ಕೂತ್ಕೊಂಡು ವ್ಯವಸ್ಥೆಯನ್ನು. ಆಮೇಲೆ ಈ ವಿಲ್ಸನ್ ಗಾರ್ಡನ್ನಾಗ, ಇದೇ ವಿಲ್ಸನ್ ಗಾರ್ಡನ್ನಾಗ ದರ್ಶನ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದಾರೆ. ಈ ಹೊರಗಡೆಯಿಂದ ಬಿರಿಯಾನಿ ತರಿಸೋದು, ಆಮೇಲೆ ಈಗ ಪವಿತ್ರ ಗೌಡ ಅವರನ್ನು ಅಲ್ಲಿ ಏನಾದರೂ ಮೀಟ್ ಆಗುವಂಥ ಅವಕಾಶಗಳಿದ್ರೆ, ಅಥವಾ ಅದಕ್ಕೇನಾದ್ರು ವ್ಯವಸ್ಥೆ ಇದನ್ನೆಲ್ಲ ಮಾಡಿಕೊಡ್ತಿದ್ದಾರೆ ಅನ್ನೋದನ್ನು TV9 ಕಳೆದ ಕೆಲ ದಿನಗಳ ಹಿಂದೆನೇ ಇದನ್ನು ವರದಿ ಪ್ರಸಾರ ಮಾಡಿತ್ತು. ಸೊ ಉದ್ದೇಶಪೂರ್ವಕವಾಗಿ ಅಂಥ ಕ್ರಿಮಿನಲ್ಗಳ ಸಹವಾಸ ಮಾಡಿ ಈ ಥರದ ಏನಾದ್ರು ಬೆನಿಫಿಟ್ಸ್ಗಳನ್ನು ಪಡ್ಕೊಂಡ್ರೆ ತಪ್ಪಲ್ವಾ? ಅದನ್ನು ಇಲ್ಲಿ ಭಾಳ ಮುಕ್ತವಾಗಿ ಹೇಳಬೇಕಾಗುತ್ತೆ. ಬಟ್ ಮಾಜಿ ಸಂಸದೆ ಆ ಥರದ ವಿಚಾರಗಳ ಪ್ರಸ್ತಾಪ ಆಗಿಲ್ಲ. ಅವ್ರೇನು ತಪ್ಪು ಮಾಡಿಲ್ಲ ಬಿಡಿ ಅನ್ನೋ ರೀತಿಯಾಗಿ ಅವ್ರ ಹೇಳಿಕೆ ಇದೆ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಯಲ್ಲಿ ಓಡಾಡೋಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಯಲ್ಲಿ ಇರೋರ ಜೊತೆಯಲ್ಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋಕ್ಕೆ? ನೀವು ಹೇಳೋದು ಅವ್ರ ಜೈಲಲ್ಲಿ ಇನ್ಯಾರನ್ನೂ ಮಾತಾಡಿಸಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ರಾಜಕಾರಣಿಗಳದು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು
ಜೈಲಲ್ಲಿ ರೂಪಾ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ. ಬರೀ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲನೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್ ಅಫ್ಕೋರ್ಸ್. ಇದು ಇಲ್ಲಿ ಸುಮಲತಾ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು ಅಂತ ಅಂದರೆ, ಈಗ ಬೇರೆ ಜೈಲಲ್ಲಿ ಆಗ್ತಿಲ್ವಾ, ಅಮೆರಿಕದಲ್ಲಿ ಆಗ್ತಿಲ್ವಾ, ಬೇರೆ ಜೈಲಲ್ಲಿ ಆಗ್ತಿಲ್ವಾ ಅಂತ ಹೇಳ್ತಾ ಈ ಪ್ರಕರಣದ ಇಂಟೆನ್ಸಿಟಿನ ಕಮ್ಮಿ ಮಾಡುವಂಥ ಪ್ರಯತ್ನ ಅವ್ರ ಮಾತಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಂದರೆ ಅಲ್ಲೆಲ್ಲ ಆಗ್ತಿದೆ, ದರ್ಶನ್ ಮಾಡಿದ್ರಲ್ಲಿ ಏನು ತಪ್ಪು ಅನ್ನುವಂಥ ರೀತಿಯಾಗಿದೆ ಸುಮಲತಾ ಅವ್ರನ್ನ ನಾವಿಲ್ಲಿ ಬರೀ ದರ್ಶನ್ ಅವ್ರು ಹೇಳ್ತಾ ಇದ್ರಲ್ಲ ಮದರ್ ಇಂಡಿಯಾ ಅಥವಾ ಒಬ್ರು ಸಿನಿಮಾ ನಟಿ, ಅವ್ರು ಈ ಥರದ ಹೇಳಿಕೆ ಕೊಟ್ಟರು ಅಂತ ನಾವು ಇದನ್ನ ಪರಿಗಣಿಸೋಕ್ಕಾಗಲ್ಲ. ಅವರೊಬ್ರು ಮಾಜಿ ಸಂಸದೆ ಆಗಿದ್ದಂಥವ್ರು. ಮಾಜಿ ಸಂಸದೆ ಆಗಿರುವಂಥ ಸುಮಲತಾ ಅವರೇ ಬೇರೆ ಜೈಲಲ್ಲಿ ಆಗಲ್ವಾ, ಹಾಗಾದ್ರೆ ದರ್ಶನ್ ಮಾಡಿದ್ರೆ ಏನು ತಪ್ಪು ಅನ್ನೋ ರೀತಿಯಾಗಿ ಅವ್ರು ಮಾತನಾಡ್ತಾರೆ ಅಂತ ಅಂದರೆ ಇದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಈ ವ್ಯವಸ್ಥೆ ಅನ್ನುವಂಥ ನಾವು ನೋಡಬೇಕಿದೆ. ಯಾಕಂದರೆ ಖುದ್ದು ಈಗ ಸರ್ಕಾರಕ್ಕೂ ಕೂಡ ಇದು ಭಾಳ ಮುಜುಗರ ತರಿಸಿರುವಂಥ ವಿಚಾರ. ಆಮೇಲೆ ನಾವು ಎಗೇನ್ ಹೇಳಿದಾಗೆ ಜೈಲಿನಲ್ಲಿರುವಂಥ ಅವ್ಯವಸ್ಥೆಗಳು, ಒಬ್ಬ ಸಣ್ಣ ಪುಟ್ಟ ಕ್ರಿಮಿನಲ್ ಮಾಡ್ಕೊಂಡು ಹೋದಂಥ ವ್ಯಕ್ತಿ ಗ್ಯಾಂಗ್ಸ್ಟರ್ ಆಗಿ ಹೊರಬರ್ತಾನೆ, ಒಬ್ಬ ಲೈಂಗಿಕ ದೌರ್ಜನ್ಯ ಮಾಡಿ ಒಳಗೋದಂಥ ವ್ಯಕ್ತಿ ಒಬ್ಬ ರೇಪಿಸ್ಟ್ ಆಗಿ ಹೊರಬರೋಕ್ಕಂಥ ವ್ಯವಸ್ಥೆ ಇರುವಂಥ ಜೈಲಿನಲ್ಲಿ ಇದೇ ಒಂದು ರೀತಿಯಾಗಿ ಜೈಲು, ಅದನ್ನು ಅವ್ರು ಬಳಸ್ಕೊಂಡಿದ್ದಾರೆ ಬಿಡಿ ಆ ವ್ಯವಸ್ಥೆಗಳನ್ನ ಅನ್ನೋ ರೀತಿಯಾಗಿ ಸುಮಲತಾ ಅವರು ಇಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಅಂದರೆ, ನನಗೇನು ಹೇಳಿದಾಗೆ ಅವರೊಬ್ರು ಬರೀ ಒಬ್ರು ಚಿತ್ರ ನಟಿ ಅಲ್ಲ ಅಥವಾ ದರ್ಶನ್ ಅವರ ಮದರ್ ಇಂಡಿಯಾ ಅಲ್ಲ, ಅವರೊಬ್ರು ಮಾಜಿ ಸಂಸದೆ. ಹೀಗಾಗಿ ಈ ಪ್ರಕರಣದ ಗಂಭೀರತೆ ಏನಿದೆ ಅನ್ನುವಂಥನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಹೌದು, ಅವ್ರಿಗೆ ದರ್ಶನ್ ಒಳಗೋಗಿರುವಂಥದ್ದು ಭಾಳ ಬೇಸರ ಇರ್ಬೋದು, ಇದೆಲ್ಲ ಖಂಡಿತ ಹೌದು. ಒಬ್ಬ ಆತ್ಮೀಯ ವ್ಯಕ್ತಿ ಒಳಗೋದಂಥ ಸಂದರ್ಭದಲ್ಲಿ ಭಾಳ ಬೇಸರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಸಿಸ್ಟಮ್ ಈ ಥರ ಕರಪ್ಟ್ ಆದಂಥ ಸಂದರ್ಭದಲ್ಲಿ ಬೇರೆ ಕಡೆನೂ ಆಗಿದೆ, ಅದು ಇಲ್ಲೂ ಆಗಿದೆ ಅನ್ನುವಂಥ ರೀತಿಯಾಗಿ ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಈ ಪ್ರಕರಣದ ಗಂಭೀರತೆಯನ್ನು ಸಹಜವಾಗಿ ಕಮ್ಮಿ ಮಾಡುತ್ತೆ. ಹೀಗಾಗಿ ಸುಮಲತಾ ಅವರಂತಲ್ಲ, ಯಾರೇ ಜನಪ್ರತಿನಿಧಿಗಳಾಗಲಿ ದರ್ಶನ್ ಅವ್ರಿಗೆ ಕ್ಲೋಸ್ ಏಡೋ ಮತ್ತೊಂದು, ಅವರು ಈ ಘಟನೆಯನ್ನು ಖಂಡಿಸಬೇಕು, ಜೊತೆಗೆ ವ್ಯವಸ್ಥೆ ಸರಿ ಮಾಡುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮಾಡಬೇಕಿದೆ. ಅದರಲ್ಲೂ ಈ ನಾನು ಮೊದಲೇ ಹೇಳಿದಾಗೆ ಈ ಜನಪ್ರತಿನಿಧಿಗಳು ಅಥವಾ ಈ ರಾಜಕೀಯ ಜೀವನದಲ್ಲಿರುವಂಥ ಮಂದಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು.